ತಮ್ಮದೇ ಆದ ಸ್ವಂತ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಹೊಂದಿದ್ದಾರೆ. ಕನ್ನಡದ ಕಿರುಚಿತ್ರದ ಸಂಗೀತಕ್ಕೆ ಉತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ಇವರ ಸಾಧನೆ ಬಗ್ಗೆ ಇನ್ನಷ್ಟು ತಿಳಿಯೋಣ. ಸಂಗೀತ ನಿರ್ದೇಶಕ, ಗಾಯಕ, ಛಾಯಾಗ್ರಾಹಕ, ಸಂಕಲನಕಾರ, ತಬಲಾ ವಾದಕ, ಈ ಎಲ್ಲ ಕಲೆಗಳು ಒಬ್ಬರಲ್ಲಿ ಇರಲು ಸಾಧ್ಯವೇ? ಹೌದು ಎಂದಾದರೆ ಅದು ಶ್ರೀ ಗಿರಿಧರ್ ದಿವಾನ್. 23 ಡಿಸೆಂಬರ್ 1975ರಲ್ಲಿ ಶ್ರೀ ಕೃಷ್ಣ ಭಟ್ ಮತ್ತು ಶ್ರೀಮತಿ ಸೀತಾಲಕ್ಷ್ಮಿ ದಂಪತಿಗಳ ಸುಪುತ್ರರಾಗಿ ಮಡಿಕೇರಿಯಲ್ಲಿ ಜನಿಸಿದರು. ತಮ್ಮ ಪ್ರೌಢಶಾಲಾವರೆಗಿನ ಶಿಕ್ಷಣವನ್ನು ಮಡಿಕೇರಿಯಲ್ಲೇ ಮಾಡಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಮುಗಿಸಿದರು. ತಮ್ಮ 11ನೇ ವಯಸ್ಸಿನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯಲು ಪ್ರಾರಂಭಿಸಿದ ಶ್ರೀಯುತರು 16-17ನೇ ವಯಸ್ಸಿನಲ್ಲಿ ಮಡಿಕೇರಿಯ FM ರೇಡಿಯೋ ಯುವ ವಾಹಿನಿ ಕಾರ್ಯಕ್ರಮಕ್ಕೆ ಸಂಗೀತ ನಿರ್ದೇಶನ ಮಾಡುವ ಅವಕಾಶ ದೊರಕಿತು. ಹಾಡುವುದರ ಜೊತೆಗೆ ತಬಲಾ ವಾದನವನ್ನು ಮಾಡುವ ನೈಪುಣ್ಯತೆಯನ್ನು ಹೊಂದಿದ್ದರು. ಬೆಂಗಳೂರಿನ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಹಿನ್ನೆಲೆ ಗಾಯನದ ಬಗ್ಗೆ 1 ವರ್ಷದ ಡಿಪ್ಲೊಮಾ ಶಿಕ್ಷಣವನ್ನು ಪಡೆದರು. ಜೊತೆಗೆ ಖ್ಯಾತ ಸಂಗೀತ ನಿರ್ದೇಶಕರ ಹಾಡಿಗೆ ಟ್ರ್ಯಾಕ್ ಹಾಡುವ ಮೂಲಕ ಸಂಗೀತದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಕಲಿತರು. ನಂತರ ಇಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ 3 ವರ್ಷದ ಡಿಪ್ಲೊಮಾ ಶಿಕ್ಷಣವನ್ನು ಮುಗಿಸಿದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ವಿದ್ವಾನ್ ಎಸ್ ಶಂಕರ್ ಅವರ ಗರಡಿಗೆ ಸೇರಿಕೊಂಡರು. ಮುಂಬೈಯಲ್ಲಿರುವ JJ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನಲ್ಲಿ ಛಾಯಾಗ್ರಹಣದ ಬಗ್ಗೆ ಡಿಪ್ಲೊಮಾ ಶಿಕ್ಷಣ ಮುಗಿಸಿ ಸಂಗೀತ ಮತ್ತು ಛಾಯಾಗ್ರಹಣದಲ್ಲಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭಿಸಿದರು. 2001ರಲ್ಲಿ ಇವರ ಮೊದಲ ಮ್ಯೂಸಿಕ್ ಆಲ್ಬಮ್ ಸಂಕೀರ್ತನ ಬಿಡುಗಡೆಯಾಗಿ ಮುಂದೆ 400ಕ್ಕೂ ಹೆಚ್ಚು ಹಾಡುಗಳಿರುವ 60 ಮ್ಯೂಸಿಕ್ ಆಲ್ಬಮ್ಗಳನ್ನು ಬಿಡುಗಡೆ ಮಾಡಿದರು. ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಶ್ರೀಯುತರು ನಂತರ 55ಕ್ಕೂ ಮಿಕ್ಕಿ ಕನ್ನಡ ಕಿರುತೆರೆಗೆ ಮತ್ತು 17 ಕನ್ನಡ ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದರು. 60ಕ್ಕೂ ಮಿಕ್ಕಿ ಸಾಕ್ಷ್ಯಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡಿದರು. ಈ ಸಮಯಕ್ಕೆ ಇವರು ಕನ್ನಡದಲ್ಲಿ ಬೇಡಿಕೆ ಇರುವ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದರು. 2010ರಲ್ಲಿ ತೆರೆ ಕಂಡ ಚಿರು ಚಿತ್ರದ ಸಂಗೀತ ನಿರ್ದೇಶನಕ್ಕೆ ರೇಡಿಯೋ ಮಿರ್ಚಿಯಿಂದ ಕೊಡಲ್ಪಡುವ ಸೌತ್ ಇಂಡಿಯಾ ಬೆಸ್ಟ್ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಮತ್ತು 92.7 ಬಿಗ್ FMನಿಂದ ಕೊಡಲ್ಪಡುವ ಬೆಸ್ಟ್ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ದೊರಕಿತು. ಭಾರತ ಕಂಡ ಜನಪ್ರಿಯ ಗಾಯಕರಾದ SP ಬಾಲಸುಬ್ರಹ್ಮಣ್ಯಂ, ಸೋನು ನಿಗಮ್, ಶ್ರೇಯಾ ಘೋಷಾಲ್, ಶಂಕರ್ ಮಹಾದೇವನ್, ಶಾನ್, ಕಾರ್ತಿಕ್, ರಾಜೇಶ್ ಕೃಷ್ಣನ್, ವಿದ್ಯಾಭೂಷಣ, C. ಅಶ್ವಥ್ ಹೀಗೆ ಹಲವಾರು ಗಾಯಕರು ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂಗೀತ ನಿರ್ದೇಶನದ ಯಶಸ್ಸಿನ ಬೆನ್ನಲ್ಲೇ ತಮ್ಮದೇ ಆದ ಅತ್ಯಾಧುನಿಕ ಸೌಕರ್ಯವಿರುವ ರೆಕಾರ್ಡಿಂಗ್ ಸ್ಟುಡಿಯೋ ಗ್ರೇ 18 ಆಡಿಯೋ ವಿಜುವಲ್ ಸ್ಟುಡಿಯೋವನ್ನು ಬೆಂಗಳೂರಿನ BTM ಲೇಔಟ್ನಲ್ಲಿ ಪ್ರಾರಂಭಿಸಿದರು. ಸಿನಿಮಾ ಛಾಯಾಗ್ರಹಣದ ಜೊತೆಯಲ್ಲಿ ದೇಶಾದ್ಯಂತ ಹಲವು ಕಂಪನಿಗಳ 2500ಕ್ಕೂ ಮಿಕ್ಕಿ ಜಾಹೀರಾತಿಗೆ ಫೋಟೋಶೂಟ್ ಮಾಡಿದ ಖ್ಯಾತಿ ಇವರದು. ಛಾಯಾಗ್ರಹಣ ನಿರ್ದೇಶಕರಾಗಿ 200ಕ್ಕೂ ಮಿಕ್ಕಿ ಆಡ್ ಫಿಲ್ಮ್ಗಳಿಗೆ ಕೆಲಸ ಮಾಡಿದ್ದಾರೆ. ಅಲ್ಲದೆ 5 ಕನ್ನಡ ಚಿತ್ರಗಳಿಗೆ ಛಾಯಾಗ್ರಹಣ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ತಮ್ಮ ನೈಪುಣ್ಯತೆಯನ್ನು ತೋರಿಸಿದ್ದಾರೆ. ಪ್ರತಿದಿನ ಬಿಡುವಿಲ್ಲದೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀಯುತರಿಗೆ ತಮ್ಮ ಎಲ್ಲಾ ಕೆಲಸಗಳಲ್ಲಿ ಜೊತೆಗಾರ್ತಿಯಾಗಿ ಇರುವವರು ಪತ್ನಿ ಶ್ರೀಮತಿ ಮಮತಾ ದಿವಾನ್ ಮತ್ತು ಮಗ ಆದಿತ್ಯ ದಿವಾನ್. ಅಣ್ಣ ಶ್ರೀ ಶಶಿಧರ್ ದಿವಾನ್ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. ಹೀಗೆ ಸಂಗೀತ ಮತ್ತು ಛಾಯಾಗ್ರಹಣದ ಹಲವು ಪ್ರಕಾರಗಳಲ್ಲಿ ಅಸೀಮ ಪರಿಶ್ರಮದಿಂದ ಸಾಧನೆಯ ಶಿಖರದಲ್ಲಿರುವ ಇವರ ವೃತ್ತಿ ಬದುಕು ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ಆಶಿಸುತ್ತಾ ಶ್ರೀ ಅಖಿಲ ಹವ್ಯಕ ಮಹಾಸಭೆಯ ಸಂಸ್ಥಾಪನೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಗಿರಿಧರ್ ದಿವಾನ್ ಅವರಿಗೆ ಹವ್ಯಕ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ.
ಅನನ್ಯ ಕರ್ತೃತ್ವ ಶಕ್ತಿಗಳಿಂದ ಸಮಷ್ಟಿ ಸಮಾಜಕ್ಕೆ ಉಪಕಾರವೆಸಗಿ ಹವ್ಯಕ ಸಮಾಜದ ಹೆಣ್ಣೆನಿಸಿ ಮಹೋನ್ನತ ಸಾಧನೆ ಮಾಡಿ ಅನನ್ಯತೆಯನ್ನು ಸಾಧಿಸಿದ ಶ್ರೀ ಗಿರಿಧರ್ ದಿವಾನ್ ಇವರಿಗೆ ಸಜ್ಜನಿಕೆ ಸತ್ಕಾರ್ಯ ಸಾಧನೆ ಸಮಾಜೋನ್ನತಿಗಾಗಿ